100 ಬ್ಯಾಗ್ಗೆ ಒಂದು ಬ್ಯಾಗು 2 ಬ್ಯಾಗು ಬರುತ್ತೆ. ಹೌದು. So ಇದನ್ನ ಪೂರ್ಣ ಪ್ರಮಾಣದಲ್ಲಿ ಈ ಕಡೆ ನಮ್ ಕಡೆ ಎಲ್ಲ ಬೆಳೆದಿಲ್ಲ ಅಂತ ಹೇಳ್ತೀರಾ? ಕಮ್ಮಿ ಸರ್ ಈ ಕಡೆ. ನಮ್ ಕಡೆ ಈಗ ಸ್ಟಾರ್ಟ್ ಆಗ್ತಿದೆ, ಈಗ ಹೊಸದಾಗಿ ಟ್ರೈ ಮಾಡೋರ್ ಮಾತ್ರ ಇದು. ಇನ್ನು ಈ ಸೆಂಟ್ರಲ್ ತರ ಎಲ್ಲರೂ ಉಣ್ತಾ ಇಲ್ಲ ಇದು ಹೊಸದಾಗಿ ಈಗ. ಸರ್ ಮಾರ್ಕೆಟ್ ನಲ್ಲಿ ಬೇಡಿಕೆ ಹೆಂಗಿದೆ ಸರ್? ಸರ್ ಬೇಡಿಕೆ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಇದು ತೋಮಲೆಗೆ ಡೆಕೋರೇಷನ್ ಗೆಲ್ಲ ಹೋಗುತ್ತೆ ಇದು. ಕಲರ್ ಪರ್ಪಸ್ ಗೆ ತುಂಬಾನೇ. ಸರ್ ಈಗ ನೀವು ಈಗ ಫಸ್ಟ್ ಒಂದು ಕ್ರಾಪ್ ಆಲ್ರೆಡಿ ಇದ್ರಲ್ಲಿ ಕೊಯ್ದಿರೋ ಕಾರಣಕ್ಕೆ ಕೇಳ್ತಾ ಇದೀನಿ, ಬೆಲೆ ಹೇಳೋದಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ರೇಟ್ ಎಷ್ಟು ಸರ್ ಸಿಗ್ತದೆ? ಮ್ಯಾಕ್ಸಿಮಮ್ ಅಂದ್ರೆ 200-250 ರೂಪಾಯಿ ಇದ್ದೇ ಇರುತ್ತೆ. ಒಂದು ಅಷ್ಟು ರೇಟ್ ಇದೆ. ಏನೋ ಆಷಾಢ ಮಾಸ ಪಿತೃಪಕ್ಷದಲ್ಲಿ ಅಂದ್ರೆ ಒಂದ್ 120-150 ರೂಪಾಯಿ ಗಂಟ ಹೋಗ್ತಾ ಇತ್ತು. ಬಟ್ 100 ರೂಪಾಯಿ ಬಂದ್ರು ಲಾಸ್ ಏನಿಲ್ಲ ಇದರಲ್ಲಿ. ಓಕೆ ಓಕೆ. ನೀವು ಹಾಗಾದ್ರೆ ಈ ಒಂದು ಪುಟ್ಟದಾದ ಒಂದು 5-6 ಗುಂಟೆ ವಿಸ್ತೀರ್ಣಕ್ಕೆ ಖರ್ಚು ಮಾಡಿರೋದು ಎಷ್ಟು ಮಾಡಿರ್ಬೋದು ಒಂದು ಅಂದಾಜು? ನಮಸ್ಕಾರ, ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಇವತ್ತು ಅದ್ಭುತವಾದ ಕೃಷಿ ವಿಡಿಯೋ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನೀವು ನೋಡಿರೋದು ಬುಸ್ಕಿನ್ ವೈಟ್ ಆಗಿರ್ಬೋದು, ಸೆಂಟೆಲ್, ಸೆಂಟ್ ವೈಟ್, ಎಲ್ಲಾ ಕ್ರೈಸಾಂಥೆಮಮ್, ಸೇವಂತಿಗಳು ವಿಡಿಯೋಸ್ ಕೊಟ್ಟಿದ್ವಿ. ಇವತ್ತು ನೋಡೋಣ ಕಾರ್ಡಿಯಲ್ ಪಿಂಕ್ ಅಂತ ಅದ್ಭುತವಾದ ಕೃಷಿ ಮಾಹಿತಿ ಇದೆ ಯುವ ಕೃಷಿಕರಿಂದ. ನಿಮ್ಗೋಸ್ಕರ ನಾವು ಮಾಡೋದ್ರಿಂದ ದೇವನಹಳ್ಳಿ ಹುಡ್ಕೊಂಬಂದಿವಿ. ಕಾರಣ ಏನಂತೀರಾ, ನಮ್ಮ ವೀಕ್ಷಕರಿಗೆ ಹೊಸ ವಿಡಿಯೋಗಳನ್ನ ಕೊಡ್ಬೇಕಂತ ಇವತ್ತು ಅದ್ಭುತವಾದ ಕೃಷಿಯ ಮಾಹಿತಿ. ಸುಮಾರು ಜನ ಫಾರ್ಮರ್ಸ್ ನೋಡಿರೋದಿಲ್ಲ, ಹೆಸರು ಸುಮ್ನೆ ಕೇಳಿರ್ತೀರಾ. ಈ ಕೃಷಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನೇರವಾಗಿ ಫಾರ್ಮರ್ ಮುಖಾಂತರ ಕೇಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಒತ್ತಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಸರ್ ನಮ್ ದೇವನಹಳ್ಳಿ ತಾಲೂಕು ಸಾಫ್ಟ್ನಳ್ಳಿ ಅಂತ ವಿಲೇಜ್. ಹಾ. ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಸರ್, ಎಷ್ಟು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಇದ್ದೀರಾ ನೀವು? ಸರ್ ನಾವು 4 ವರ್ಷದಿಂದ ಈ ಕೃಷಿಯಲ್ಲಿದ್ದೀವಿ. 4 ವರ್ಷದಿಂದ. ಸರ್ ಮೊದಲು ಏನೋ ಎಜುಕೇಶನ್ ಕೆಲ್ಸಕ್ಕೆ ಸರ್ ಹೋಗ್ತಿದ್ರು? ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಿ ಕ್ಲಾತ್ ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ವರ್ಕ್ ಇತ್ತು. ನಮ್ದು ಶಾಪ್ ಇತ್ತು. ಆ ಶಾಪ್ ಎಲ್ಲ ಬಿಟ್ಟು ನಮ್ ಓನ್ ಬಿಸ್ನೆಸ್ ಬಿಟ್ಟು ನಾವು ಸ್ವಂತವಾಗಿ ಮಾಡ್ಬೇಕಂತ, ರೈತ ಕೆಲಸ ಮಾಡ್ಬೇಕಂತ ನಾವೇ ಕೃಷಿಗೆ ಈಗ 4 ವರ್ಷ ಆಗಿದೆ 4 ವರ್ಷ ಬಂದು. ಆಯ್ತು ಸರ್. ಓಕೆ. ಸಾಮಾನ್ಯವಾಗಿ ಕೃಷಿಗೆ ಬಂದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದ್ ಸ್ವಲ್ಪ ಕಷ್ಟಗಳೆಲ್ಲ ನೀವು ಫೇಸ್ ಮಾಡಿರ್ತೀರಾ ತುಂಬಾನೇ ಅನ್ಕೊಂತೀನಿ. ಕಷ್ಟ ಆಯ್ತು ಸರ್ ಆಗ. ಹಾ. ತುಂಬಾನೇ ಕಷ್ಟ ಆಯ್ತು. ಹೂವು ಸಿಕ್ಕಿದಾಗ ಬೆಳೆ ರೇಟ್ ಸಿಗ್ತಿರ್ಲಿಲ್ಲ. ಹೂವು ಚೆನ್ನಾಗಿ ತೋಟ ಆಗ್ತಾ ಇತ್ತು, ಬೆಳೆ ರೇಟ್ ಸಿಗ್ತಿರ್ಲಿಲ್ಲ. ಬಟ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಈಗ ಒಂದ್ ಮಟ್ಟಕ್ಕೆ ಈಗ ಪರವಾಗಿಲ್ಲ. ಅಂದ್ರೆ ಈಗ ವರ್ಷಗಳು ಕಳೀತಾ ಅದ್ರಲ್ಲಿ ಅನುಭವ ತಗೊಳ್ತಾ ಈ ಟೈಮ್ಗೆ ಈ ಬೆಳೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನೋ ಐಡಿಯಾ ಬರುತ್ತೆ. ಹೌದು ಸರ್, ಖಂಡಿತ. ಅದು ಯಾವ ಸೀಸನ್ ಯಾವ ಬೆಳೆ ಉಣ್ಬೇಕಂತ ಈ ರೈತರು, ನಾವು ಹಲವಾರು ಕಡೆ ರೈತರನ್ನ ಭೇಟಿ ಕೊಟ್ಟಾಗ ನಮ್ಗೆ ಅನುಭವ ಆದಾಗ ಹೊಸ ಬೆಳೆ ಟ್ರೈ ಮಾಡ್ತೀವಿ. ಇದು ಆಕ್ಚುಲಿ ಹೊಸದಾಗಿ ಟ್ರೈ ಮಾಡಿದ್ವಿ. ಖಂಡಿತ ಸರ್. ಈಗ ನಮ್ಮ ಚಾನಲ್ ಅಲ್ಲಿ ಇಲ್ಲಿ ತನಕ ನಾವು ವೆರೈಟಿ ಬಗ್ಗೆ ಹೇಳಿದಿರಿ ಒಂದು ಇದರಲ್ಲಿ, ಅಂದ್ರೆ ಮಾರ್ಕೆಟ್ ವಿಡಿಯೋದಲ್ಲಾಗ್ಲಿ ಇದ್ರಲ್ಲಿ. ಈಗ ಬಂದು ಡೈರೆಕ್ಟ್ ಆಗಿ ಈ ಒಂದು ಬೆಳೆಯ ಬಗ್ಗೆ ಮಾಹಿತಿನ ತಗೋಣ ಅಂತ ಈಗ ಬಂದಿರ್ತೀವಿ ಸರ್. ಸರ್ ಈ ಒಂದು ಬೆಳೆ ಬಗ್ಗೆ ಮಾಹಿತಿ ತಗೊಳಕ್ ಸ್ಟಾರ್ಟ್ ಮಾಡೋಣವಾ? ಓಕೆ ಸರ್, ಖಂಡಿತ. ಈಗ ಮೊದಲನೇದಾಗಿ ವೆರೈಟಿ ನೇಮ್ ಇದೆ ಸರ್, ಇದು ಕಾರ್ಡಿಯಲ್ ಪಿಂಕ್ ಅಂತ. ಕಾರ್ಡಿಯಲ್ ಪಿಂಕ್ ಅಂತ. ಇದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನೇ. ಮೇಂಟೆನೆನ್ಸ್ ಕಷ್ಟನೇ. ಬಟ್ ಏನಂದ್ರೆ ಇದು 4 ತಿಂಗಳು ಆದ್ಮೇಲೆ ಹೂವು ಓಪನ್ ಆಗುತ್ತೆ. 4 ತಿಂಗಳು ಆದ್ಮೇಲೆ ಹೂವು ಓಪನ್ ಆಗುತ್ತೆ. ಮತ್ತೆ ಇದು ಸೆಕೆಂಡ್ ಕ್ರಾಪ್. ಇದು ಆಕ್ಚುಲಿ ಫಸ್ಟ್ ಕ್ರಾಪ್ ಎಲ್ಲ ಖಾಲಿ ಆಯ್ತು. ಸೆಕೆಂಡ್ ಕ್ರಾಪ್. ಈ ಸೆಕೆಂಡ್ ಕ್ರಾಪ್ ಅಂದ್ರೆ ನೀವು ನಾಟಿ ಮಾಡಿದಂತ ತಿಂಗಳು ಯಾವ್ದಾದ್ರು? ನಾವು ನಾಟಿ ಮಾಡಿದ ಫೆಬ್ರವರಿ ಅನ್ಸುತ್ತೆ. ಫೆಬ್ರವರಿಯಲ್ಲಿ ಮಾಡಿದ್ದು. ಫೆಬ್ರವರಿ ಬಂದು ನಾವು 3 ತಿಂಗಳು 3.5 ತಿಂಗಳು ಓಪನ್ ಆಯ್ತು. ಆಮೇಲೆ ಅದು ಕಡೆ ಆಗಿ 1.5 ತಿಂಗಳು ಹೋಗೋಯ್ತು. ಅದು ರೇಟ್ ಚೆನ್ನಾಗಿತ್ತು. ಆಮೇಲೆ ಸೆಕೆಂಡ್ ಕ್ರಾಪ್ ಮತ್ತೆ ಟ್ರೈ ಮಾಡಿದ್ವಿ. ಸೆಕೆಂಡ್ ಕ್ರಾಪ್ ನೋಡಿ ಚೆನ್ನಾಗಿ ಬಂದಿದೆ ಸರ್. ಈಗ ಕಟಿಂಗ್ ಮಾಡೋ ವಿಚಾರಕ್ಕೆ ಬಂದಾಗ ಎಲ್ಲಿ ಸರ್ ಬುಡದ ಮಟ್ಟಿಗೆ ತೆಗೆದ್ಬಿಟ್ಟು? ಸರ್ ಬುಡಕ್ಕಿಂತ 1/2 ಇಂಚ್ ಮೇಲೆ ಕಟ್ ಮಾಡ್ಬೇಕು. 1/2 ಇಂಚ್ ಮೇಲೆ ಕಟ್ ಮಾಡೋದು. ಬುಡಕ್ಕಿಂತ 1/2 ಇಂಚ್ ಮೇಲೆ ಕಟ್ ಮಾಡಿದ್ರೆ ಕೆಳಗಡೆ ಚೆನ್ನಾಗಿ ರೂಟ್ ಚೆನ್ನಾಗಿ ಬರುತ್ತೆ. ಇದು ಆಕ್ಚುಲಿ ಪೇಪರ್ ಹಾಕಿದೀವಿ ಫಸ್ಟ್. ಈ ರೂಟ್ ಹೊಸ ರೂಟ್ ಬರ್ಬೇಕಾದ್ರೆ ಪೇಪರ್ ತೆಗಿಬೇಕು. ಕಟಿಂಗ್ ಹಾಕಿ 1/2 ಇಂಚ್ ಮೇಲೆ ಕಟ್ ಮಾಡಿದಾಗ 2 ತಿಂಗಳಿಗೆ ನೋಡಿ, ಇದು ಆಕ್ಚುಲಿ 2.5 ತಿಂಗಳ ಗಿಡ ಇದೆ. ಈಗ ಬಂದು ನೀವ್ ಹೇಳಿದ್ರೆ ಪೇಪರ್ ತೆಗೆದ್ಮೇಲೆ ಒಳಗಡೆ ನೆಲದಿಂದ ಬೇರು ಹೊರಗಡೆ ಅವಾಗ ಚೆನ್ನಾಗಿ ಮತ್ತೆ ಬೇಸಾಯ ಎಲ್ಲ ಕೊಟ್ಟಾಗ ಮತ್ತೆ ಹೊಸ ರೂಟ್ಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಆಕ್ಚುಲಿ 2.5 ತಿಂಗಳ ಗಿಡ ಈಗ. ಈಗ ಕಟಿಂಗ್ ಆಗಿ 2.5 ತಿಂಗಳಾಗಿದೆ. ಓಕೆ ಸರ್. ಈಗ ನಾವ್ ಯಾವ್ದೇ ಒಂದು ಸಸಿ ಆಗ್ಲಿ ಒಂದು ಇದನ್ನಾಗ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೂಕ್ತವಾದ ನರ್ಸರಿ ಅಥವಾ ಇಂತ ಕಡೆನೆ ತಗೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲಿಂದ ತಂದಿದ್ ಸಸಿ? ಇದು ಆಕ್ಚುಲಿ ದಬಸ್ಪೇಟೆ ಅಂತ, ದಬಸ್ಪೇಟೆ ಭಾಸ್ಕರ್ ರೆಡ್ಡಿ ಅಂತ ಇದಾರೆ. ಭಾಸ್ಕರ್ ರೆಡ್ಡಿ, ನೆಲಮಂಗಲ. ಅಲ್ಲಿಂದ ತರಿಸಿದ್ದು. ಬಟ್ ನಾವೇನೇನು ತರಿಸಿ ಅಲ್ಲಿಂದ ತರಿಸಿ. ಸೆಕೆಂಡ್ ಆಪ್ಷನ್ ಚಿಕ್ಕಬಳ್ಳಾಪುರದಲ್ಲಿ ತಗೊಂಡು. ಸರ್ ಪ್ರೈಸ್ ಒಂದು ಸಸಿಯ ಬೆಲೆ ಎಷ್ಟು? ಸರ್ ಇದು 2.5 ರೂಪಾಯಿ ಬಿತ್ತು ಸರ್. ಸರ್ ಓಕೆ ಸರ್. ಈಗ ಸಸಿ ಒಂದು ಇದಾಯ್ತು. ಈಗ ಯಾವ್ದೇ ಒಂದು ಬೆಳೆನ ನಾವು ಮಾಡ್ಬೇಕಂದ್ರೇನು ಒಂದು ಇಂತಿಷ್ಟೇ ಅಂತರಗಳು ಬೇಕು. ಸಸಿಯಿಂದ ಸಸಿ, ಸಾಲಿಂದ ಸಾಲಿಗೆ ಇದನ್ನೆಲ್ಲ ನಾವು ಆ ಒಂದು ವಿಚಾರಕ್ಕೆ ಬಂದಾಗ ಸಾಲಿಂದ ಸಾಲಿಗೆ ಎಷ್ಟು ಅಂತರಗಳನ್ನ ಕೊಟ್ಟಿದ್ದೀವಿ? ಸಾಲಿಂದ ಸಾಲಿಗೆ 3 ಅಡಿ ಬೇಸ್ ಇರುತ್ತೆ. ಬೆಡ್ 2.5 ಅಡಿ ಇರುತ್ತೆ. ಈಗ 3 ಅಡಿ ಬಂದು ಸೆಂಟ್ರಲ್ ಜಾಗ, ಸೆಂಟ್ರಲ್ ಓಡಾಡಕ್ ಜಾಗ ಇರುತ್ತೆ. ಮತ್ತೆ ಬೆಡ್ ಬಂದು 2.5 ಅಡಿ ಇರುತ್ತೆ. ಮತ್ತೆ ಸಸಿ ನೆಟ್ಟದು 1.5 ಅಡಿಗೆ. 1.5 ಅಡಿಗೆ ಡಬಲ್ ರೋ ಮಾಡ್ತೀರಾ? ಡಬಲ್ ರೈ. ಓಕೆ ಸರ್, ತುಂಬಾನೇ ಇದಾಯ್ತು ಸರ್. ನೆಕ್ಸ್ಟ್ ಈಗ ಈ ಒಂದು ತಳಿನ ಬೆಳಿಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ವಿ.
ಸೊ ಏನೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಹೇಳಿ? ಅಂದ್ರೆ ನಮ್ಮ ಮೇನ್ ಇದಲ್ಲಿ ಟ್ರಿಪ್ಸ್ ಜಾಸ್ತಿ. Trips. ಟ್ರಿಪ್ಸ್ ತುಂಬಾ ಟ್ರಿಪ್ಸ್ ಜಾಸ್ತಿ. ಟ್ರಿಪ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಕ್ವಾಲಿಟಿ ಇರುತ್ತೆ. ಇಲ್ಲ ಟ್ರಿಪ್ಸ್ ಮೇಂಟೈನ್ ಮಾಡಿದ್ರೆ ಅವೆಲ್ಲ ಸ್ವಲ್ಪ ಡ್ಯಾಮೇಜ್ ಮತ್ತೆ ಈ ಯಾವ ತೇವಾಂಶ ಜಾಸ್ತಿ ಇದೆ, ಈ ತರ ಸುರುಗುರೋಗುತ್ತೆ, ಅಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಅವೆರಡು ನೋಡ್ಕೊಂಡ್ರೆ ಬೆಸ್ಟ್ ಸರ್ ಇದು. ಓಕೆ, ಟ್ರಿಪ್ಸ್ ಜೊತೆಗೆ ಈ ತೇವಾಂಶ ಜಾಸ್ತಿ ಆದಾಗ ಬರುವಂತ ರೋಗ ಲಕ್ಷಣ ಕಂಟ್ರೋಲ್ ಮಾಡ್ಕೊಂಡು ಸರ್. ಈಗ ಈ ಒಂದು ಬೆಳೆನಲ್ಲಿ ಟನ್ನೇಜ್ ವಿಚಾರಕ್ಕೆ ಬಂದಾಗ ನೀವು ಎಷ್ಟು ಸಸಿ ನಾಟಿ ಮಾಡಿದ್ರಿ, ಎಷ್ಟು ಒಂದು ಈಲ್ಡ್ ಅನ್ನೋದು ತಗೊಂಡಿದ್ರಿ ಸರ್? ಸರ್ ಇದು 4,000 ನಾರು ಹೊಡಿದೀವಿ. 4,000 ನಾರದಲ್ಲಿ ನಂಗೆ ಫಸ್ಟ್ನೇ ಕೊಯ್ಲಲ್ಲಿ 800 ರಿಂದ 900 ಕೆಜಿ ಬಂದಿತ್ತು ಫಸ್ಟ್ ಕೊಯ್ಲಲ್ಲಿ. ಈ ಸತಿ ನಮ್ದು ಅದೇ 1 ಟನ್ ಅಂತ ಲೆಕ್ಕ ಹಾಕೊಂಡಿದ್ವಿ. 1,000 ಕೆಜಿ ಕೊಯ್ಬಹುದು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಸರ್ ಈಗ ಟೋಟಲ್ 4,000 ಸಸಿಗೆ ಸೇರಿಸಿ ಟೋಟಲ್ ಎಷ್ಟು ಬಂದಿತ್ತು ಅಂತ? ನಂಗೆ 800 ಕೆಜಿ ಲಾಸ್ಟ್ ಫಸ್ಟ್ ಬೆಳೆಯಲ್ಲಿ ಬಂದಿತ್ತು. ಅಷ್ಟೇನಾ? 800 ಕೆಜಿ ಕೊಯ್ದಿತ್ತು. ಓಕೆ ಸರ್, ಈ ಒಂದು ಪುಟ್ಟ ವಿಸ್ತೀರ್ಣದಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಬಂದು ಇದೊಂದು 5 ರಿಂದ 6 ಕುಂಟೆ ಇದೆ. 6 ಕುಂಟೆಯಲ್ಲಿ ನಮ್ಗೆ ಬಿದ್ದಿರೋದು 4,000 ನಾರು. 4,000 ನಾರಲ್ಲಿ ಒಂದು 500 ನಾರು ಇಲ್ಲ. 3,500 ನಾರಲ್ಲಿ 800 ರಿಂದ 900 ಕೆಜಿ 900 ಕೆಜಿ ಫಸ್ಟ್ ಕ್ರಾಪ್ ಅಲ್ಲಿ. ಸರ್ ಈಗ ಈ ಒಂದು ವೆರೈಟಿ ಸ್ವಲ್ಪ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಕಡಿಮೆನೆ, ಎಲ್ಲೋ ಒಂದು ಅಲ್ಲೆಲ್ಲ 100 ಬ್ಯಾಗ್ಗೆ 1 ಬ್ಯಾಗೋ 2 ಬ್ಯಾಗೋ ಬರುತ್ತೆ. ಸೊ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಈ ಕಡೆ ನಮ್ ಕಡೆ ಎಲ್ಲ ಬೆಳೆದಿಲ್ಲ ಅಂತ ಹೇಳ್ತೀರಾ? ಕಮ್ಮಿ ಸರ್. ಈ ಕಡೆ ನಮ್ ಕಡೆ ಈಗ ಸ್ಟಾರ್ಟ್ ಆಗ್ತಿದೆ. ಈಗ ಹೊಸದಾಗಿ ಟ್ರೈ ಮಾಡೋರು ಮಾತ್ರ ಇದು. ಇನ್ನು ಈ ಸೆಂಟೆಲ್ಲ ತರ ಎಲ್ಲರೂ ಉಣ್ತಾ ಇಲ್ಲ. ಇದು ಹೊಸದಾಗಿ ಈಗ. ಸರ್ ಮಾರ್ಕೆಟ್ ನಲ್ಲಿ ಬೇಡಿಕೆ ಹೆಂಗಿದೆ ಸರ್? ಬೇಡಿಕೆ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಇದು ತೋಮಲೆಗೆ ಡೆಕೋರೇಷನ್ ಗೆಲ್ಲ ಹೋಗುತ್ತೆ. ಇದು ಕಲರ್ ಪರ್ಪಸ್ ಗೆ ತುಂಬಾನೇ. ಸರ್ ಈಗ ನೀವು ಈಗ ಫಸ್ಟ್ ಒಂದು ಕ್ರಾಪ್ ಆಲ್ರೆಡಿ ಇದ್ರಲ್ಲಿ ಕೊಯ್ದಿರೋ ಕಾರಣಕ್ಕೆ ಕೇಳ್ತಾ ಇದೀನಿ, ಬೆಲೆ ಹೇಳೋದಾದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ರೇಟ್ ಎಷ್ಟು ಸಿಗ್ತದೆ? ಮ್ಯಾಕ್ಸಿಮಮ್ ಅಂದ್ರೆ 200-250 ರೂಪಾಯಿ ಇದ್ದೇ ಇರುತ್ತೆ. ಒಂದು ಅಷ್ಟು ರೇಟ್ ಇದೆ. ಏನೋ ಆಷಾಢ ಮಾಸ ಪಿತೃಪಕ್ಷದಲ್ಲಿ ಅಂದ್ರೆ ಒಂದು 120-150 ರೂಪಾಯಿ ಗಂಟ ಹೋಗ್ತೈತೆ. ಬಟ್ 100 ರೂಪಾಯಿ ಬಂದ್ರು ಲಾಸ್ ಏನಿಲ್ಲ ಇದರಲ್ಲಿ. ಓಕೆ, ನೀವು ಹಾಗಾದ್ರೆ ಈ ಒಂದು ಪುಟ್ಟದಾದ ಒಂದು 5-6 ಗುಂಟೆ ವಿಸ್ತೀರ್ಣಕ್ಕೆ ಖರ್ಚು ಮಾಡಿರೋದು ಅದು ಎಷ್ಟು ಮಾಡಿರ್ಬೋದು ಒಂದು ಅಂದಾಜು? ಸರ್ ಖರ್ಚು ಒಂದು 40,000-50,000 ಆಗಿದೆ. 40,000-50,000. ನಿಮ್ಗೆ ಲಾಸ್ಟ್ ಟೈಮ್ ಈಗ 800 ಕೆಜಿ ಹಾಕಿದ್ರಲ್ವಾ? ಸೊ ಅದಕ್ಕೆ ಏನೇನ್ ಬೆಲೆಗಳು ಸಿಕ್ಕಿತ್ತು ಅಂತ? ಅದ್ರಲ್ಲಿ ನಂಗೆ ಒಂದು 50,000-50,000 ಖರ್ಚಾಯ್ತು. ಪೇಪರ್ ಅಲ್ಲಿ ಹಾಕಿದಲ್ಲ 50,000 ಖರ್ಚಾಯ್ತು. ಬಟ್ ನಮ್ಗೆ ಅದೊಂದು 2-3 ಲಕ್ಷ ಅಮೌಂಟ್ ಆಗಿದೆ ಸರ್. ಓಕೆ, ಅಲ್ಲ ಹೇಳಿದ್ರಲ್ಲ ಅದೇ ಟ್ರಿಪ್ಸ್ ಸರ್. ಓಕೆ, ಈಗ ಸಾಮಾನ್ಯವಾಗಿ ಸೇವಂತಿಗೆ ಕೃಷಿ ಅಂತ ತಗೊಂಡಾಗ ಈಗ ಸೆಂಟ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಸಸಿ ಹೋಗುವಂತ ಲಕ್ಷಣ ಜಾಸ್ತಿ ಇದೆ. ತುಂಬಾನೇ ಸರ್. ಸೊ ಇದ್ರಲ್ಲಿ ಏನಾದ್ರು ಆ ರೀತಿ ಕಂಡು ಬಂದೈತಾ? ಸರ್ ಇದ್ರಲ್ಲಿ ಸಸಿ ಹೋಗೋ ಇಲ್ಲ ಸರ್. ಆತರ ಲಕ್ಷಣ ಏನು ಕಂಡಿಲ್ಲ ನಮ್ಗೆ. ಈಗ ಇಲ್ಲೊಂದ್ ಬ್ಯಾಚ್ ಇದೆ, ಕೆಳಗಡೆ ಒಂದು ಬ್ಯಾಚ್ ಮಾಡಿದೀನಿ, ಇದನ್ನೇ 2 ಬ್ಯಾಚ್ ಮಾಡಿದೀನಿ. ಬಟ್ ಸಸಿ ಸಾಯೋದು ಇಲ್ಲ. ಬಟ್ ಸೆಂಟ್ರಲ್ ಅದಲ್ಲಿ ಸಾಯದಂಗೆ ಇದ್ರಲ್ಲಿ 10% ಸಾಯೋದಿಲ್ಲ. ಸರ್ ಈಗ ನಾನು ಆಗ್ಲಿಂದ ಬಂದಾಗಿಂದ ಒಂದು ಗಮನಿಸ್ತಾ ಇದ್ದೀನಿ, ನೀರಾವರಿ ವಿಚಾರಕ್ಕೆ ಬಂದಾಗ ಸೇವಂತಿಗೆಗೆ ಸ್ಪ್ರಿಂಕ್ಲರ್ ಹಾಕೋ ಅವಶ್ಯಕತೆ ಏನಿದೆ ಅಂತ ನಾನು ಸರ್ ನೀರ್ ಸುಳಿ ಮೇಲೆ ಬಿದ್ರೆ ಚೆನ್ನಾಗಿ ಸ್ವಲ್ಪ ಮೊಗ್ಗು ಚೆನ್ನಾಗಿ ಬರುತ್ತೆ, ಟಿಪ್ಸ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ ಸ್ಪ್ರಿಂಕ್ಲರ್ ಮಾಡಿದ್ದೀನಿ. ಸೊ ಈಗೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಈಗಿಲ್ಲ ಸರ್. ಎಷ್ಟು ದಿನಕ್ಕೊಮ್ಮೆ ಕೊಡ್ತಾ ಇದ್ರಿ ಸ್ಪ್ರಿಂಕ್ಲರ್ ಅಲ್ಲಿ? ಸರ್ ಸ್ಪ್ರಿಂಕ್ಲರ್ ಅಲ್ಲಿ 3 ಡೇಸ್ ಒಂದ್ಸತಿ ಕೊಡ್ತೀವಿ. ಇಲ್ಲೇನಲ್ಲಿ ಡೈಲಿ ಕೊಡ್ತೀವಿ. ಬಟ್ ಇಲ್ಲೇನೆ ಕೊಟ್ಟರು 20 ಮಿನಿಟ್ಸ್ ಅಷ್ಟೇ ಕೊಡೋದು, ಜಾಸ್ತಿ ಇಲ್ಲ. ಸರ್ ಈಗ ಈ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಬಿಟ್ರೆ ಮೊಗ್ಗು ಬೇಗ ಓಪನ್ ಆಗುತ್ತೆ ಅಂತಾರೆ, ನಿಜಾನ? ನಿಜ ಸರ್, ಬೇಗ ಓಪನ್ ಆಗುತ್ತೆ ಮತ್ತೆ ಕ್ವಾಲಿಟಿ ಬರುತ್ತೆ. ಟ್ರಿಪ್ಸ್ ಮೇನ್ ಕಂಟ್ರೋಲ್ ಆಗುತ್ತೆ. ಓಕೆ, ಟ್ರಿಪ್ಸ್ ನೀರು ಬಿಟ್ಟು ಆ ತೇವಾಂಶ ನೆಕ್ಸ್ಟ್ ಡೇ ಸ್ಪ್ರೇ ಅನ್ನೋದನ್ನ ಮಾಡಿದಾಗ ಟ್ರಿಪ್ಸ್ ಅನ್ನೋದು ಹತೋಟಿಗೆ ಚೆನ್ನಾಗಿ ಕಮ್ಮಿ ಬರುತ್ತೆ. ಮತ್ತೆ ಒಂದು ಕೊಟ್ಟ ಔಷಧಿ ಕಡಿಮೆ ಆಗುತ್ತೆ. ಫಸ್ಟ್ ಈಗ ಪೆಸ್ಟ್ ಮ್ಯಾನೇಜ್ಮೆಂಟ್ ಗೆ ಮತ್ತೆ ಡಿಸೀಸ್ ಮ್ಯಾನೇಜ್ಮೆಂಟ್ ಗೆ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇನ ನೀವು ರೆಕಮೆಂಡ್ ಮಾಡ್ತೀರಾ? ಸರ್ ನಾವು 4 ಡೇಸ್ ಒಂದ್ಸತಿ ಕೊಡ್ತೀವಿ. 4 ಡೇಸ್ 3 ಡೇಸ್ 5 ಡೇಸ್ ಅಂತೂ ಪಕ್ಕ ಕೊಡ್ಲೇಬೇಕು. 1 ವೀಕ್ ಅಂತೂ ಇಲ್ಲ, 4 ಡೇಸ್ ಕೊಡ್ಲೇಬೇಕು. ವಿತಿನ್ 5 ಡೇಸ್ ಒಳಗಡೆ ಕೊಡ್ಬೇಕು. ಓಕೆ ಸರ್. ಇದಾದ್ಮೇಲೆ ಸರ್ ಈಗ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದಾಗ ಲ್ಯಾಂಡ್ ಪ್ರಿಪರೇಷನ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳಬೇಕಾಗಿತ್ತು. ಸೊ ಇಲ್ಲಿ ಕಟ್ ಮಾಡಿ ಹಾಕೋಣ. ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಗೊಬ್ಬರ? ಫಸ್ಟ್ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಮತ್ತೆ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ರೋಟ್ರಿ ಹಾಕ್ಸ್ಮೇಲೆ ಬೆಡ್ ಕಟ್ಬೇಕಾದ್ರೆ ಲಾಗೋಡು, ಸೂಪರ್ 6 ಮತ್ತೆ ಸೂಪರ್ 6 ಕ್ರಯೋಜನ್ ಅವ್ರದ್ದು ಅದು ಕೊಡ್ತೀವಿ. ಮತ್ತೆ ಆನೆ ಮಾರ್ಕ್ ಕೊಡ್ತೀವಿ 20-20. DAP ಕೊಡ್ತೀವಿ. ಮತ್ತೆ వంగే ಹಿಂಡಿ, ಬೇವಿನ ಹಿಂಡಿ 2 ಮಿಕ್ಸ್ ಮಾಡಿ 5 ತರ ಲಾಗೋಡ್ನ ಮಿಕ್ಸ್ ಮಾಡಿ ಬೆಡ್ ಕೊಡ್ತೀವಿ. ಬೆಡ್ ಕೊಟ್ಬಿಟ್ಟು ಆಮೇಲೆ ಆಮೇಲೆ ಸಸಿ ಉಳ್ಮೇಲೆ ಡ್ರಿಪ್ ಲಾಗೋಡ್ ಬಿಟ್ಬಿಟ್ಟು. ಡ್ರಿಪ್ ವಿಚಾರಕ್ಕೆ ಬಂದಾಗ ಯಾವೆಲ್ಲ ಒಂದು ಗೊಬ್ಬರಗಳನ್ನ ಯಾವ ಹಂತದಲ್ಲಿ ಬಳಕೆ ಮಾಡ್ತೀರಾ ಸರ್? ಫಸ್ಟ್ ಹಂತದಲ್ಲಿ 1261-19 ಅಲ್ಲಿ ಕೊಡ್ತೀವಿ. ಆಮೇಲೆ ಗಿಮಿಕ್ ಆಸಿಡ್ ಫಸ್ಟ್ ಗಿಮಿಕ್ ಆಸಿಡ್ ಮಾಡಿ 1261-19 ಅಲ್ಲಿ ಕೊಡ್ತೀವಿ. ಅದಾದ್ಮೇಲೆ ಮಗ್ಟೇಜ್ ಬಂದಾಗ 37 30-40-45 ಇವಾಗೆಲ್ಲ 30-45 ಕೊಡ್ತಾ ಇದ್ದೀವಿ. ಇವಾಗ ಮುಖ್ಯವಾಗಿ ಆ ಮೊಗ್ಗಲ್ಲಿ ಓಪನ್ ಆಗ್ಲಿಕ್ಕೆ ಮತ್ತೆ ಅಗಲ ದಪ್ಪ ಬರೋದಕ್ಕೆ 30-45 ಮತ್ತೆ SOP ಕೊಡ್ತಾ ಇದ್ದೀವಿ. SOP 0050.
ಓಕೆ ಸರ್. ಈ ಡಿಸೀಸಸ್ ಅಂತ ಹೇಳಿದ್ರೆ ಮುಖ್ಯವಾಗಿ ಬರುವಂತ ಡಿಸೀಸ್ ಯಾವ್ದು ಅಂತ ಹೇಳ್ತೀರಾ? ಇದಕ್ಕೆ ಚುಕ್ಕೆ ರೋಗ ಸರ್, ಚುಕ್ಕೆ ರೋಗ. ಮೇನ್ ಚುಕ್ಕೆ ರೋಗ ಸರ್. ಏನ್ ಎಲೆ ಮೇಲೆ ಮತ್ತೆ ಚುಕ್ಕೆ ಕಾಣಲ್ಲ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ಈ ತರ ಚುಕ್ಕೆ ಕಾಣ್ತಿರೋದು, ಈ ತರ ಚುಕ್ಕೆ ಬರುತ್ತೆ. ಹಾ. ಇದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗೆ 4 to 5 days 1 week ಅಲ್ಲಿ ಮೇಲೆ ಮೊಗ್ಗಂಟೆ ಇಟ್ಬಿಡುತ್ತೆ. ಓಕೆ ಸರ್, ಒಂದು ಬೇರೆ ಎಕ್ಸಾಂಪಲ್ ಗಿಡ ನೋಡ. ಸರ್ ಅಲ್ಲೊಂದು ಇದೆ ಅಲ್ವಾ ನೋಡಿ, ಅದೇ ತಾನೆ? ಇದೆ ಸರ್. ಈಗ ನೋಡಿ ಬಾಟಮ್ ಅಲ್ಲಿ ಬಿದ್ದಿರೋದು ಈಗ ಮೇಲೆ ಚಿಗುರು ತನಕ ಬಂದ್ಬಿಟ್ಟಿದೆ. ಆಲ್ರೆಡಿ ಚಿಗುರು ಗಂಟೆ ಬಂದಿದೆ ಅದೊಂದು ಗಿಡಕ್ಕೆ. ಆಲ್ರೆಡಿ ನಾವು ಸ್ಪ್ರೇ ಮಾಡಿದ್ವಿ, ಈಗ ಅಲ್ಗಿ ಕಂಟ್ರೋಲ್ ಆಗುತ್ತೆ ಅದು. ಸ್ಟಾಪ್ ಆಗಿದೆ. ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ ಅದು. ಓಕೆ ಸರ್. ಈಗ ಮಳೆಗಾಲದಲ್ಲಿ ಬಂದು ಇದೊಂದು ಡಿಸೀಸ್, ಇದು ಒಂದೇ ಸರ್. ಬೇಸಿಗೆದಲ್ಲಿ ಟ್ರಿಪ್ಸ್ ಸಮಸ್ಯೆ. ಟ್ರಿಪ್ಸ್ ಸಮಸ್ಯೆ, ಈ ಅವೆರಡು ಬಿಟ್ರೆ ಬೇರೆ ಅಂತದ್ದು ಏನು ಬೇಜಾರಾಗಿ ಬೇಜಾರಾಗಿ ಏನು ಅಂತ ಕಾಣಲ್ಲ ಮೊಗ್ಗು ಸರ್. ರೋಗ ಅಂತ ಕೆಲವೊಂದು ಬೆಳೆಗಳು ವಾಟರ್ ಟೈಸ್. ಅದಕ್ಕೆ ಏನಾದ್ರು ಇದು ಬಟ್ ಅದು ಯಾವ್ದೋ ಒಂದು ಫೋಟೋ ಹೊಡ್ಕೊಂಡ್ರೆ ಅದು ಮಿಕ್ಸ್ ಅಲ್ಲಿ ಹೊಡ್ಕೊಂಡ್ರೆ ಓದಿರೋ ಉಳ್ಪೆ ತರ ನೀವ್ ಹೇಳಿ ಅದು ಸುರುಗ್ ರೋಗದಲ್ಲಿ ಬಂದ್ರೆ ಅದು ಬೇಗ ಆಗುತ್ತೆ. ಇದೆಲ್ಲ ತೆಗೆಲ್ಲ ಗೊತ್ತಿಲ್ಲ, ಇದೆಲ್ಲ ಬ್ಲಾಕ್ ಆಗುತ್ತೆ. ಸರ್ ಇನ್ನೊಂದು ಇಳುವರಿ ವಿಚಾರಕ್ಕೆ ಬಂದಾಗ ಫಸ್ಟ್ ಕೊಯ್ಲಿಗೆ ನೀವು ಕಟಿಂಗ್ ಹಾಕೋದಿಕ್ ಮುಂಚೆ ಅದಕ್ಕೆ ಕಟಿಂಗ್ ಹಾಕ್ಮೇಲೆ ಹೂವು ಜಾಸ್ತಿ ಬಂದಿದೆ ಅನ್ಸುತ್ತಲ್ಲ ಸರ್ ಈ ವೆರೈಟಿ? ಸರ್ ಈ ಸತಿ ಜಾಸ್ತಿ ಬಂದಿದೆ. ಫಸ್ಟ್ ಕೊಯ್ಲಿಕ್ಕಿಂತ ಈ ಸತಿ ಮಗ್ಗು ಚೆನ್ನಾಗಿದೆ, ರೂಟ್ ಚೆನ್ನಾಗಿದೆ, ಮತ್ತೆ ಗಿಡ ಒಂದು ಹೆವಿ ಸೈಜ್ ಆಗಿದೆ. ಕಾರಣ ಸರ್ ಸೀಸನ್ ಅಂತ ಸೀಸನ್ ಒಂದು ಕಾರಣ ಆಗುತ್ತೆ. ಮತ್ತೆ ಇನ್ನೊಂದು ರೂಟ್ ಚೆನ್ನಾಗ್ ಬರುತ್ತೆ, ಫಸ್ಟ್ ಕೊಯ್ಲಿಕ್ಕಿಂತ ಸೆಕೆಂಡ್ ಕೊಯ್ಲ್ ಚೆನ್ನಾಗ್ ಬರುತ್ತೆ. ಸರ್ ಇದಕ್ಕೆ ಲೈಟಿಂಗ್ಸ್ ಏನಾದ್ರು ಕೊಟ್ಟಿದೆ ಸರ್ ಸದ್ಯಕ್ಕೆ ಲೈಟಿಂಗ್ಸ್ ಮಾಡ್ದಿರ ಮಾಡಿರೋದು. ಪ್ರಾರಂಭದಲ್ಲೂ ಲೈಟ್ ಫಸ್ಟ್ ಕೊಯ್ಲಾಗ ಲೈಟಿಂಗ್ ಲೈಟಿಂಗ್ ಮಾಡಿಲ್ಲ, ಕೆಳಗಡೆ ಮಾಡಿದ್ದೆ ಲೈಟಿಂಗ್ಸ್. ಇದಕ್ಕೆ ಲೈಟಿಂಗ್ಸ್ ಮಾಡಿಲ್ಲ. ಲೈಟಿಂಗ್ಸ್ ಮಾಡಿದ್ರೆ ಈಗ ಸೀಸನ್ ಅಂತ ಹೇಳಿದ್ರೆ ಈಗ ಜನವರಿ ಫೆಬ್ರವರಿ ನಾಟಿ ಮಾಡಿದ್ರೆ ಏನು ಅವಶ್ಯಕತೆ ಇರೋದಿಲ್ಲ. ಇರಲ್ಲ, ಡಿಸೆಂಬರ್ ಜನವರಿ ಮಾಡಿದ್ರೆ ಲೈಟಿಂಗ್ ಬೇಕೇ ಬೇಕು, ಕಂಪಲ್ಸರಿ ಆ ಟೈಮಲ್ಲಿ ಬೇಕು. ಫೆಬ್ರವರಿ ಕ್ರಾಸ್ ಆದ್ಮೇಲೆ ಏನು ಅವಶ್ಯಕತೆ ಇಲ್ಲ. ಮಾರ್ಚ್ ಬಂದ್ಬಿಡ್ತಂದ್ರೆ ಏನು ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಸಿಸ್ಟಮ್. ಮತ್ತೆ ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ನೀವು ಎಲ್ಲಿಗೆ ಹಾಕೊಂತ ಇದ್ದೀರಿ? ಸಿಟಿ ಮಾರ್ಕೆಟ್ ಹಾಕ್ತೀವಿ. ಸಿಟಿ ಮಾರ್ಕೆಟ್ ನಿಮ್ಗೆ ಏನು ವೆಹಿಕಲ್ಸ್ ಅವೈಲಬಿಲಿಟಿ ಇರುತ್ತಾ? ಸರ್ ರೆಗ್ಯುಲರ್ ನಮ್ಮೂರ್ದೇ ಗಾಡಿ ಇದೆ ಸರ್. ಹೋಗ್ತಾ ಇರೋದು ದಿನ? ನಾವು ಸಂಜೆ ಹೋಗಿ ಕಟ್ ಮಾಡ್ತೀವಿ. ಸಂಜೆ ಹೋಗಿ ಕಟ್ ಮಾಡಿ 7 ಗಂಟೆ ಪ್ಯಾಕ್ ಮಾಡಿ ಕವರ್ ಹಾಕ್ತಾ ಬೆಳಿಗ್ಗೆ ಜಾವ ಮಾರ್ಕೆಟ್ಗೆ ಹೋಗುತ್ತೆ. 7 ಗಂಟೆಗೆಲ್ಲ ನಮ್ಗೆ ಮೆಸೇಜ್ ಬಂದ್ಬಿಡುತ್ತೆ, ಎಷ್ಟು ಕಾಸ್ಟ್ ಆಗಿದೆ, ಎಷ್ಟು ಕಾಸ್ಟ್ ಇದೆ, ಎಷ್ಟು ತೂಕ ಬಂದಿದೆ ಅಂತ ಹೇಳ್ತಾರೆ. ಬೇರೆ ವೆರೈಟಿ ಏನಾದ್ರು ಸೇವಂತಿ ಕೃಷಿ ಮಾಡಿದ್ರ ಸರ್? ಸೆಂಟ್ರಲ್ ಮಾಡಿದ್ವಿ, ಚಾಕ್ಲೇಟ್ ಇದೆ. ಮತ್ತೆ ನೆಕ್ಸ್ಟ್ ಇವಾಗ ಇದೆಲ್ಲ ಪಿಂಕ್, ಕಾಡಲ್ ಪಿಂಕ್ ಅಲ್ಲಿ ಕಾಡಲ್ ರೆಡ್ ಮಾಡ್ತಿದ್ವಿ. ಈಗ ಕಾಡಿಯಲ್ ರೆಡ್, ಕಾಶ್ಮೀರಿ ರೆಡ್, ಕಾಶ್ಮೀರ್ ರೆಡ್ ಇದೆ. ಇದೆಲ್ಲ ಪರ್ಪಲ್ ಅಲ್ಲ, ಪರ್ಪಲ್ ಅಲ್ಲೇ ಬೇರೆ ತರ ಇದೆಲ್ಲ ರೆಡ್ ಬಂದಿದೆ. ಅದು ಎಲ್ಲ ಕೃಷಿ ನೋಡಿದಿರಾ ಸರ್ ನೀವು? ಸರ್ ನೋಡಿದ್ವಿ, ನಮ್ಮ ಸ್ನೇಹಿತರೆಲ್ಲ ಮಾಡಿದ್ರು. ಈಗ ನಾನು ಟ್ರೈ ಮಾಡಕ್ಕೆಲ್ಲ ರೆಡಿ ಮಾಡಿದ್ವಿ. ಯಾಕೆ ಸರ್ ಈಗ ನೀವು ರೆಗ್ಯುಲರ್ ಆದಾಯಕ್ಕೆ ಮೆರಾಬಲ್ ಒಂದ್ ಸ್ವಲ್ಪ ಇಟ್ಟಿದ್ದೀರಾ. ಒಂದು ವಿಧವಾದ ಎಲ್ಲಾ ವಿಧವಾದ ಒಂದು ಹೂಗಳನ್ನ ಮಾಡಿದ್ದೀರಾ. ಪ್ರತಿಯೊಂದನ್ನು 5 ರಿಂದ 6 ಗುಂಟೆ ಅಷ್ಟಿಷ್ಟು ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಸರ್ ಇದ್ರಲ್ಲಿರೋ ಒಂದು ಇದು? ಸರ್ ಇದ್ರಲ್ಲಿ ಒಂದು 5-6 ತರ ಒಂದು ವೆರೈಟಿ ಮಾಡ್ಬೇಕಂತ ಇಷ್ಟ ನಂಗೆ. ಒಂದು ರೆಡ್ ವುಡ್ ಇದೆ, ಚಾಕ್ಲೇಟ್ ಇದೆ, ಮತ್ತೆ ಸೆಂಟೆಲ್ಲ ಇದೆ, ಮತ್ತೆ ಇದು ಕಡೆ ಪಿಂಕ್ ರೋಸ್. ಇದಾದ್ಮೇಲೆ ಯಾವ್ದಾದ್ರು ಒಂದಲ್ಲಿ ಹೋದು ಒಂದಲ್ಲಿ ಪ್ರಾಫಿಟ್ ಆಗುತ್ತೆ, ರೈತರಿಗೆ ಲಾಸ್ ಆಗುತ್ತೆ. ಒಂದ್ ಬೆಳೆಯಲ್ಲಿ ಎಲ್ಲ ಬರ್ಡನ್ ಆಗೋದು ಬೇಡ. ಯಾವ್ದಲ್ಲ ಒಂದು ರೈತ ಮೇಲ್ಕ್ ಬರ್ಬೇಕಂದ್ಬಿಟ್ಟು ಅಟ್ಲಿ ಮ್ಯಾನೇಜ್ ಆಗ್ಬೇಕಂತ ಸ್ವಲ್ಪ ಎಲ್ಲ ಬ್ಯಾಚ್ ಮಾಡಿದ್ವಿ. ಓಕೆ ಸರ್, ಖಂಡಿತ ನಿಮ್ಮ ಒಂದು ಥಾಟ್ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ಬ ರೈತನು ಇದೇ ರೀತಿ ಏನಾದ್ರು ಮೇಂಟೈನ್ ಮಾಡಿದ್ದೆ ಆದ್ರೆ ಪ್ರತಿಯೊಂದು ಬೆಳೆ ಚಿಕ್ಕದಾಗಿ ಮಾಡಿದಾಗ ಪ್ರತಿಯೊಂದಕ್ಕೂ ಪ್ರತಿ ಟೈಮು ರೇಟ್ ಇರುತ್ತೆ. ಖಂಡಿತ ಸರ್, ಎಲ್ಲ ಒಂದೇ ಮಾಡಿದ್ರೆ ಬಂದ್ರೆ ಲಾಟ್ರಿ, ಬರಲ್ಲ ಅಂದ್ರೆ ಲಾಪಾಪರ ಆಗ್ತಾರೆ. ಖಂಡಿತ ಸರ್, ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಸರ್ ನಿಮ್ಮ ಒಂದು ಇದು ಸಂದರ್ಶನ. ಸೊ ಇದೇ ರೀತಿನೇ ನೀವು ಇನ್ನಷ್ಟು ಕೃಷಿನ ಮಾಡಿ ಜೊತೆಗೆ ವಿಧವಾದ ತಳಿಗಳನ್ನ ಬೆಳೆದು ಇನ್ನಷ್ಟು ಜನಕ್ಕೆ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಸಮಯ ಕೊಟ್ಟು ನಮ್ ಕಡೆಯಿಂದ ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರ ಕಡೆಯಿಂದ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್.